ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ನಿಮಗೆ ತಮ್ಮನಿಲ್ ನೋಡಿದ ತಕ್ಷಣ ಗೊತ್ತಾಗೋಗಿರುತ್ತೆ. ಏನಪ್ಪ ಇವನು ನಿನ್ನೆ ನೋಡಿದ್ರೆ ಯಾವುದು ಸ್ಕ್ಯಾಮ್ಗಳಿಗೆ, ಕ್ರೆಡಿಟ್ ಲೋನ್ ಆ್ಯಪ್ಗಳಿಗೆ ಟ್ರ್ಯಾಪ್ ಆಗಬೇಡಿ ಅಂತ ಮಾಡಿದ್ದ. ಇವತ್ತು ನೋಡಿದ್ರೆ ಅವನೇ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅಂತ ರೆಫರ್ ಮಾಡ್ತಾವನೆ. ಗೈಸ್, ಅದರಲ್ಲಿ ನಾನು ಇನ್ಡೆಪ್ತಾಗಿ ಹೇಳಿದ್ದೀನಿ. ನೀವು ಯಾವುದಕ್ಕೆ ಹೋಗಬೇಕು ಅಂದರೆ ಸಿಂಪಲ್ಲಾಗಿ ಟ್ರಸ್ಟೆಡ್ಡು SBI ಕ್ರೆಡಿಟ್ ಕಾರ್ಡು, SBI ಲೋನು ಇವೆಲ್ಲ ಏನಂದ್ರೆ ಟ್ರಸ್ಟೇಬಲ್ಲು. ಆಮೇಲೆ ಆ್ಯಪ್ ಮುಖಾಂತರ ನಡಿಬೇಕು ಅವೆಲ್ಲ. ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅದು ಅವ್ರದ್ದೇ ಆದ ಯೋನೋ ಆ್ಯಪ್ ಇರುತ್ತೆ. ಇವಾಗ SBI ಹೋದರೆ ಯೋನೋ ಆ್ಯಪ್ ಇದೆ, ಯೋನೋ ಬಿಸ್ನೆಸ್ ಆ್ಯಪ್ ಇದೆ, ಈ ಥರ. ಇವಾಗ ಈ ಥರ ಟ್ರಸ್ಟೆಡ್ಗೆ ಹೋದಾಗ ಏನಾಗುತ್ತೆ, ನಿಮಗೆ ಯಾವುದೇ ಥರ ಫ್ರಾಡ್ ನಡೆಯಲ್ಲ, ಯಾವುದೇ ಥರ ಟ್ರ್ಯಾಪ್ಗಳಾಗಲ್ಲ. ಅದೇ ವೆಬ್ಸೈಟು, ಇವಾಗ ಫಾರ್ ಎಕ್ಸಾಂಪಲ್ SBI ಅಂತ ಹೇಳ್ತೀನಿ. ಕೆಲವೊಬ್ಬರು ಸುಮ್ಮನೆ SBI ಅಂತ ಯಾವುದೋ ಒಂದು ವೆಬ್ಸೈಟು ಡೆವಲಪ್ ಮಾಡ್ಕೊಂಡು ಅಲ್ಲಿ ನೀವು .com ಕರೆಕ್ಟಾಗಿ ನೋಡ್ಕೋಬೇಕು. SBI.in, SBI.com ಇದೆಲ್ಲ ಟ್ರಸ್ಟೆಡ್. ಅದನ್ನು ಒಂದು ಸತಿ ವೆರಿಫೈ ಮಾಡಬೇಕು. ಇದು ಟ್ರಸ್ಟೆಡ್ ಅಲ್ವಾ, ಒರಿಜಿನಲ್ ವೆಬ್ಸೈಟಾ, ಒರಿಜಿನಲ್ ಡೊಮೈನಾ ಅಥವಾ ಯಾವ್ದಾರ ಫೇಕ್ ಡೊಮೈನಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಚೆಕ್ ಮಾಡ್ಕೊಂಡು ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ಇವತ್ತಿಂದ ನನ್ನ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ತುಂಬ ಕಡಿಮೆ ಆಗಿಬಿಟ್ಟಿದೆ ನಂದು. ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. 650 ಬಿಲೋ ಹೋಗ್ಬಿಟ್ಟೈತೆ, 200 ಬಿಲೋ ಹೋಗ್ಬಿಟ್ಟೈತೆ, ಅಥವಾ 600 ಬಿಲೋ ಹೋಗ್ಬಿಟ್ಟೈತೆ. ನನಗೆ ಯಾವುದೇ ಥರ ಲೋನ್ ಸಿಗ್ತಾಯಿಲ್ಲ, ನಾನು ಬಿಸ್ನೆಸ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ಚಿಕ್ಕದಾಗಿ ಒಂದು 2,000 3,000 ಲೋನ್ ಅಟ್ಲೀಸ್ಟ್ ಯಾವ್ದಾರ ಒಂದು ಆ್ಯಪಲ್ಲಿ ಒಂದು 5,000 ಲೋನ್ ತಗೊಂಡು ಅದನ್ನು ಕಟ್ಟೋಣ ಅಂದರೆ ಆಗ್ತಿಲ್ಲ, ಲೋನ್ ಸಿಗ್ತಾಯಿಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರೂ ನನ್ನ ಸಿಬಿಲ್ ಸ್ಕೋರ್ ಏನೂ ಮುಂದಕ್ಕೆ ಹೋಗ್ತಿಲ್ಲ. ಏನಾರ ಒಂದು ಪ್ಲ್ಯಾನ್ ಇದ್ದರೆ ಕೊಡಿ. ಅಥವಾ ಕ್ರೆಡಿಟ್ ಕಾರ್ಡ್ ಸಿಗ್ತಾಯಿಲ್ಲ ನನಗೆ, ಒಂದು 20,000 ಕ್ರೆಡಿಟ್ ಕಾರ್ಡ್ ತಗೊಂಡು ಮಿನಿಮಲ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಪೇಮೆಂಟ್ ಮಾಡ್ಕೊಂಡು ಸಿಬಿಲ್ ಸ್ಕೋರ್ ಬೆಳೆಸ್ಕೊಳ್ಳೋಣ ಅಂದರೆ ಕ್ರೆಡಿಟ್ ಕಾರ್ಡ್ ಕೂಡ ಎಲಿಜಿಬಲ್ ಆಗ್ತಿಲ್ಲ ನನಗೆ. ಯಾಕಂದರೆ ಆ ರೇಂಜಿಗೆ ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗೋಗಿದೆ ನಂದು. ಏನೋ ಒಂದು ಟೈಮು ನಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಒಂದು ಸ್ವಲ್ಪ ಮನಿ ಫ್ಲೋ ಕಡಿಮೆ ಆಗೋಯಿತು, ಅವಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ನಾನು ಇವಾಗ ಸಿಬಿಲ್ ಸ್ಕೋರ್ನ ಗ್ರೋ ಮಾಡ್ಕೋಬೇಕು, ಹೇಗೆ ಯಾವ ರೀತಿ ಗ್ರೋ ಮಾಡ್ಕೋಬೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಗೈಸ್. ಸಿಂಪಲ್ಲು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ 100% ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ರೀಸೆಂಟಾಗಿ FD ಕ್ರೆಡಿಟ್ ಆ್ಯಪ್ಸ್ ಅಂತ ಬಿಡ್ತಿದ್ದಾರೆ. FD ಅಂದರೆ ಫಿಕ್ಸ್ಡ್ ಡೆಪಾಸಿಟ್. ನೀವು ಏನೆಲ್ಲ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಂತ ಅಮೌಂಟ್ನ ಡೆಪಾಸಿಟ್ ಮಾಡ್ತಿದ್ರೋ, 5 ಲಕ್ಷ 10 ಲಕ್ಷ ಡೆಪಾಸಿಟ್ ಮಾಡಿ ವರ್ಷಕ್ಕೆ ಇಷ್ಟು ಇಂಟ್ರೆಸ್ಟು ಅಂತ ಬರ್ತಿತ್ತು, ಅದಕ್ಕೆ ಅದೇ ರೀತಿ ಇವಾಗ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದಾರೆ. ಫಿಕ್ಸ್ಡ್ ಡೆಪಾಸಿಟ್ ಅಂದರೆ ನಿಮ್ಮ ಕಡೆಯಿಂದ ಒಂದು ಅಮೌಂಟ್ನ ಡೆಪಾಸಿಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ 10,000 ಐತೆ ನಂದು, ನಾನು ಇವಾಗ ಕ್ರೆಡಿಟ್ ಕಾರ್ಡ್ ಸಿಗ್ತಾಯಿಲ್ಲ, ನಾನು ಈ 10,000ನ ನಾನು ಸುಮ್ಮನೆ ಸೇವಿಂಗ್ ಅಂತ ಮಾಡಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ಖರ್ಚು ಮಾಡಲ್ಲ. ಇದನ್ನು ಸುಮ್ಮನೆ ಇಡೋ ಬದಲು ನಾನು ಅಟ್ಲೀಸ್ಟು ಒಂದು ರೊಟೇಷನ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅಥವಾ 10,000 ಅರೇಂಜ್ ಆಗುತ್ತೆ ನನಗೆ ಅಂದರೆ 10,000 ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೋದು. ಫಿಕ್ಸ್ಡ್ ಡೆಪಾಸಿಟ್ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಒಂದು ಕಾರ್ಡ್ ಓಪನ್ ಮಾಡ್ತೀರಾ, ಫಿಕ್ಸ್ಡ್ ಡೆಪಾಸಿಟು ಕ್ರೆಡಿಟ್ ಕಾರ್ಡು. ಸೊ ಅದರಲ್ಲಿ 10,000 ರೂಪೀಸ್ ನೀವು ಹಾಕ್ತೀರಾ ಅಂತ ಬರುತ್ತೆ. ಎಲ್ಲ ಕಾರ್ಡಲ್ಲೂ 90% ಅಷ್ಟೇ ನಿಮಗೆ ಕೊಡೋದು. 10,000 ಡೆಪಾಸಿಟ್ ಮಾಡಿದ್ರೆ 9,000 ಕೊಡ್ತಾರೆ ನಿಮಗೆ, ನಿಮ್ಮ ಲಿಮಿಟ್ಗೆ. 9,000 90%. ನೀವು ಎಷ್ಟಾದರೂ ಹಾಕಿ ಅಮೌಂಟು 90%. ಆಮೇಲೆ ಕೆಲವೊಂದು ಕಾರ್ಡಲ್ಲಿ ಮಿನಿಮಮ್ ಅಮೌಂಟು ಅಂತ ಫಿಕ್ಸ್ಡ್ ಆಗಿರುತ್ತೆ, ಅದನ್ನು ವೆರಿಫೈ ಮಾಡ್ಕೊಂಡು ಹೋಗಿ. ಸೊ 10,000 ಹಾಕ್ದಾಗ ಏನಾಗುತ್ತೆ, ನೀವು ಪೆಟ್ರೋಲು, ಡೀಸೆಲ್ಲು ಈ ಥರ ಏನಾರು ಹಾಕ್ಸಿದಾಗ ಅಥವಾ ಆಕ್ಸೆಸರೀಸ್ ಪರ್ಚೇಸ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಮೆಟ್ರೋ ಶಾಪಿಂಗ್ ಹೋಗ್ತೀರಾ, ಒಂದು 5,000 ರೂಪಾಯಿಗೆ ಏನೋ ಪರ್ಚೇಸ್ ಮಾಡ್ತೀರಾ, ಅಲ್ಲಿ ಬಿಲ್ ಪೇ ಮಾಡೋದು, ಈ ಥರ ಮಾಡ್ಕೊಂಡು ಆವಾಗ ನೀವು ಅದರಲ್ಲಿ ಕರೆಕ್ಟ್ ಟೈಮಿಗೆ ಆನ್ ಟೈಮು ಅಲ್ಲ ಗೈಸ್. ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು ಅಂದರೆ ಬಿಲೋ ದಿ ಡೇಟ್ ಅಂತ ಅಂತೀವಿ. ಸೊ ಬಿಲೋ ದಿ ಡೇಟ್ ಅಂದರೆ ಒಂದು 2 to 3 ಡೇಸ್ ಬಿಫೋರು ಅಥವಾ ಒಂದು 5 ಡೇಸ್ ಬಿಫೋರು. ಫಾರ್ ಎಕ್ಸಾಂಪಲ್ ಎವ್ರಿ 5th ನೀವು ಪೇ ಮಾಡಬೇಕು ಅಂದರೆ 30 ಬಿಫೋರ್ ಮಂತು 30 ಅಷ್ಟರಲ್ಲಿ ಪೇ ಮಾಡಿ ಮುಗಿಸ್ಬೇಕು. ಇವಾಗ ನೆಕ್ಸ್ಟ್ ಜುಲೈ 5th ನಂದು ಪೇಮೆಂಟ್ ಇದೆ ಅಂದರೆ ಈ ಮಂತು ಇಷ್ಟರಲ್ಲಿ ಪೇ ಮಾಡ್ಬೋದು. ಅಥವಾ ಬಿಲೋ 30 ಅಥವಾ ಬಿಲೋ 28 ಡೇಸ್, ಬಿಲೋ 28 ಅಷ್ಟರಲ್ಲಿ ಪೇ ಮಾಡಿಬಿಟ್ರೆ ಸೊ ಸಿಬಿಲ್ ಸ್ಕೋರ್ ಒಂದು ಸ್ವಲ್ಪ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಬೇಗ ಪೇ ಮಾಡ್ತೀರೋ ಅದು ತುಂಬ ಡಿಫ್ರೆನ್ಸ್ ಆಗೋಲ್ಲ. ನೀವು 30 ದಿನ ಮುಂಚೆ ಪೇ ಮಾಡಿಬಿಟ್ಟು ಅಥವಾ ಒಂದು 20 ದಿನ ಡಿಫ್ರೆನ್ಸ್ ಇದ್ದಾಗ ಪೇ ಮಾಡಿಬಿಟ್ಟು ನನ್ನ ಸಿಬಿಲ್ ಸ್ಕೋರ್ ಇವಾಗ ಒಂದು 10ಕ್ಕೆ ಎಗರೋಗ್ಬಿಡುತ್ತೆ, ಅವೆಲ್ಲ ಸುಳ್ಳು. ಒಂದು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಸೊ ಈ ರೀತಿ ಒಂದು ಕಾರ್ಡ್ ತಗೊಂಡು ನೀವು ಪೇ ಮಾಡ್ಕೋಬೋದು. ಇದರಲ್ಲಿ ನಿಮಗೆಲ್ಲ ಇವಾಗ ಒಂದು ಡೌಟ್ ಬಂದಿರುತ್ತೆ, 10,000 ಅಮೌಂಟು ನನ್ನ ಹತ್ರ ಇಲ್ಲ, ನಾನು ಅಷ್ಟು ಅರೇಂಜ್ ಮಾಡೋಕ್ಕಾಗಲ್ಲ. 10,000 ಇದ್ರೆ ಯಾಕೆ ನಾನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬಿಟ್ಟು ಯಾಕೆ ಕ್ರೆಡಿಟ್ ಕಾರ್ಡಲ್ಲಿ ಕ್ರೆಡಿಟ್ ತಗೊಂಡು ನಾನು ಇದು ಮಾಡ್ಕೊಳ್ಳಿ. ನನಗೆ ಇವಾಗ ಒಂದು 2,000 ಒಂದು 5,000 ಮ್ಯಾಕ್ಸಿಮಮ್ ಒಂದು 5,000ದವರೆಗೂ ನಾನು ಹಾಕ್ಬೋದು ಅಂತ ಅನ್ಕೋತೀರ. ಸೊ ಅದ್ರೂ ಕೂಡ ಅವೈಲಬಲ್ ಇದೆ. 2,000ಇಂದನೂ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಕಾರ್ಡು ಮಿನಿಮಮ್ 2,000ಇಂದನೂ ಯೂಸ್ ಮಾಡ್ಬೋದು. ಸೊ ಡೆಪಾಸಿಟ್ ಮಾಡಿ ಯೂಸ್ ಮಾಡ್ಬೋದು. 2,000 ಹಾಕ್ದಾಗ ಏನಾಗುತ್ತೆ, ನೀವು ಆಲ್ಮೋಸ್ಟು
ಕಡಿಮೆ ಯೂಸೇಜ್ ಮಾಡಬೇಕಾಗುತ್ತೆ. ಪೆಟ್ರೋಲ್ 200-300 ಪೆಟ್ರೋಲ್ ಹಾಕ್ಸ್ದಾಗ ಯೂಸ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಚಿಕ್ಕ ಪುಟ್ಟದಾಗ ಏನಾದ್ರು ಶಾಪಿಂಗ್ ಮಾಡಿದಾಗ ಪೇ ಮಾಡಬೇಕಾಗುತ್ತೆ. ಆ ಥರ ಇರುತ್ತೆ ಗೈಸ್. ಆಮೇಲೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಬೇಕು. ಯಾವ ಥರ ಜಾಸ್ತಿ ಆಗುತ್ತೆ? ನಾನು 2,000 ಹಾಕಿದ್ರೆ ಜಾಸ್ತಿ ಆಗುತ್ತಾ, 10,000 ಹಾಕಿದ್ರೆ ಜಾಸ್ತಿ ಆಗುತ್ತಾ? ಗೈಸ್, ನಾನು ಒಂದೇನು ಹೇಳ್ತೀನಿ ಅಂದರೆ, ನಿಮಗೆ ಲಿಮಿಟು ಎಷ್ಟು ತಗೋತೀರೋ. ಫಾರ್ ಎಕ್ಸಾಂಪಲ್ 50,000 ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಫಿಕ್ಸ್ಡ್ ಡೆಪಾಸಿಟಲ್ಲಿ ಹಾಕ್ತೀರಾ. ಸೊ 50,000ದಲ್ಲಿ 50,000 ಖರ್ಚು ಮಾಡಿಬಿಟ್ಟು ಆಮೇಲೆ EMI ಕಟ್ಕೊಂಡು ಹೋದರೆ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ನೀವು ಒಂದು ಸ್ವಲ್ಪ ಜಾಸ್ತಿ ದುಡ್ಡು, ಫಾರ್ ಎಕ್ಸಾಂಪಲ್ 10,000 ಹಾಕಿರ್ತೀರಾ, 1,500 ಅಷ್ಟೇ ಖರ್ಚು ಮಾಡಬೇಕು. ಮಂತ್ಲಿ ಖರ್ಚು ಮಾಡಿಬಿಟ್ಟು ಆನ್ ಟೈಮ್ ಪೇಮೆಂಟ್ ಮಾಡಿಬಿಡ್ಬೇಕು. ನಾನೇನು ಐಡಿಯಾ ಕೊಡ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು 5,000 ಹಾಕಿದ್ದೀರಾ ಕಾರ್ಡಲ್ಲಿ, 10,000 ಬಿಡಿ, 5,000 ಹಾಕಿದ್ದೀರಾ. ಇವಾಗ ಯೂಸ್ ಮಾಡಬೇಕು, ಹೋಗಬೇಕು, ಒಂದು 200 ರೂಪಾಯಿಗೋ 300 ರೂಪಾಯಿಗೋ ಪೆಟ್ರೋಲ್ ಹಾಕ್ಸ್ತೀರಾ. ಸೊ ನೀವು ಯಾವ ಥರ ಹಾಕ್ಸ್ಬೇಕು ಅಂದರೆ, ನಿಮ್ಮ ಜಾಬಲ್ಲಿ ಕ್ಯಾಶ್ ಅಂದರೆ ದುಡ್ಡಲ್ಲ, ನಿಮ್ಮ ಅಕೌಂಟಲ್ಲಿ, ಬೇರೆ ಅಕೌಂಟಲ್ಲಿ, ಸೇವಿಂಗ್ಸ್ ಅಕೌಂಟಲ್ಲಿ ದುಡ್ಡು ಇರಬೇಕು. ಸೊ ಆ ದುಡ್ಡಲ್ಲಿ ಹಾಕ್ಸೋ ಬದಲು ಕಾರ್ಡಲ್ಲಿ ಪೇ ಮಾಡಿ. ಕಾರ್ಡಲ್ಲಿ ಪೇ ಮಾಡಿಬಿಟ್ಟು ವಿತಿನ್ ಎ ನೈಟ್ ಅಷ್ಟರಲ್ಲಿ ಅದನ್ನು ಕ್ಲಿಯರ್ ಮಾಡಿ. ಸೊ ಅವಾಗೇನಾಗುತ್ತೆ, ಇಮಿಡಿಯೇಟಾಗಿ ಕ್ರೆಡಿಟ್ ಸ್ಕೋರ್ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನೀವು ಇನ್ನೊಂದು 2 to 3 ಡೇಸ್ ಬಿಟ್ಕೊಂಡು ಪೆಟ್ರೋಲ್ ಹಾಕ್ಸ್ದಾಗ್ಲೂ ಅಮೌಂಟ್ ಇದ್ದರೆ ಹಾಕ್ಸಿ ಕಾರ್ಡಲ್ಲಿ ಸ್ವೈಪ್ ಮಾಡಿ, ನೀವು ತಿರ್ಗಾ ವಿತಿನ್ ಎ ನೈಟ್ ಅಷ್ಟು ಅಥವಾ ನೆಕ್ಸ್ಟ್ ಡೇ ಅದನ್ನು ಆ ಅಮೌಂಟ್ನ ಅಲ್ಲಿ ಹಾಕ್ಬಿಡಿ. ಸೊ ಆ ಥರ. ಸೊ ಕೆಲವೊಂದು ಕಾರ್ಡಲ್ಲಿ ಚಾರ್ಜಸ್ ಪೇ ಮಾಡ್ಕೊತಾರೆ. ಸೊ ಹುಷಾರು, ಅದನ್ನೆಲ್ಲ ನೀವು ಅನಾಲಿಸಿಸ್ ಮಾಡಿ ಮಾಡ್ಕೋಬೇಕಾಗುತ್ತೆ ಕಾರ್ಡ್ನ. ನಾನೇನೋ ಹೇಳಿದೆ ಅಂದ್ಬಿಟ್ಟು ಸುಮ್ಮನೆ ಯಾವುದಾದ್ರು ಕಾರ್ಡ್ ತಗೊಂಡು ಅದ್ರಲ್ಲಿ ಇಂಟ್ರೆಸ್ಟೇ ಹೋಗ್ತಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಕೆಲವೊಂದು ಕಾರ್ಡಲ್ಲಿ ಇಂಟ್ರೆಸ್ಟ್ ಮಾಡ್ತಾರೆ, ಜಾಯ್ನಿಂಗ್ ಫೀಸ್ ಇರುತ್ತೆ. ಅದಾದಮೇಲೆ ಇಂಟ್ರೆಸ್ಟ್ ಕೊಡೋಲ್ಲ, ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಂಟ್ರೆಸ್ಟ್ ಕೊಡೋಲ್ಲ. ಕೆಲವೊಂದು ಕಾರ್ಡಲ್ಲಿ ಇಂಟ್ರೆಸ್ಟು ಕೊಡ್ತಾರೆ ಫಿಕ್ಸ್ಡ್ ಡೆಪಾಸಿಟ್ಗೆ, ಇಯರ್ಲಿ 5% or 6% ಕೊಡ್ತಾರೆ. ಸೊ ಅಪ್ ಟು 9%, 10%ವರೆಗೂ ಕೊಡೋ ಚಾನ್ಸಸ್ ಇದೆ. ಸೊ ನಾನು ವಿಚಾರಿಸಿರೋ ಪ್ರಕಾರ 5 to 6% ಲಾಸ್ಟು, ಅಪ್ ಟು 10%ವರೆಗೂ ಸಿಗುತ್ತೆ ಅನ್ನೋದೊಂದು ಇನ್ಫಾರ್ಮೇಷನ್ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಕ್ಯಾಶ್ ಬ್ಯಾಕ್ಗಳು ಕೊಡ್ತಾರೆ. ಸೊ ಅದು ಬಿಟ್ಟರೆ ಫ್ರೀ ಜಾಯ್ನಿಂಗ್ ಇರುತ್ತೆ. ಫ್ರೀ ಜಾಯ್ನಿಂಗು ಅಂದರೆ ನೀವು ಡೆಪಾಸಿಟ್ ಮಾಡ್ತಾರೆ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾರೆ. ಕಾರ್ಡ್ನ ಸುಮ್ಮನೆ 20,000 ನೀವೇನು ಡೆಪಾಸಿಟ್ ಮಾಡಿದ್ರೆ ಲಾಗಿನ್ ಆಗಿ ತಗೋತಾ ಇಲ್ಲ. ಸೊ ಡೆಪಾಸಿಟ್ ಮಾಡ್ತಾರೆ, ಅದರಿಂದ ಫ್ರೀ ಇರುತ್ತೆ, ಜಾಯ್ನಿಂಗ್ ಫೀಸ್ ಫ್ರೀ ಇರುತ್ತೆ. ಅದಾದಮೇಲೆ ಯಾವುದೇ ಥರ ಪ್ರೊಸೆಸಿಂಗ್ ಫೀಸು, ಆ ಫೀಸು ಈ ಫೀಸು ಅಂತ ಯಾವುದೇ ಥರ ಎಕ್ಸ್ಟ್ರಾ ಫೀಸ್ಗಳಿರಲ್ಲ. ಅದಾದಮೇಲೆ ನಿಮಗೆ ಇಂಟ್ರೆಸ್ಟು ಬೀಳಲ್ಲ. ಅಂದರೆ ನೀವು ಯಾವಾಗಾರ ಸ್ವೈಪ್ ಮಾಡಿದಾಗ, ಪೇ ಮಾಡಿದಾಗ ಇಂಟ್ರೆಸ್ಟ್ ಬೀಳಲ್ಲ, ಅದ್ರ ಬದಲು ನಿಮಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಇರುತ್ತೆ. ಸೊ ಇದು ಒಂಥರ ಗೈಸ್, ನಿಮ್ಗೆ ಹೆಂಗೆ ಅಂದರೆ 10,000 ಅಲ್ಲಿ ಸುಮ್ಮನೆ ಮಡಗಿರ್ತೀರ, ಅದನ್ನು ಯೂಸ್ ಮಾಡ್ತಾ ಇರ್ತೀರ, ಅದರಲ್ಲಿ ರೊಟೇಷನ್ ಆಯ್ತಾ ಇರುತ್ತೆ, ಅದರಲ್ಲಿ ಅರ್ನಿಂಗ್ಸ್ ಆಯ್ತಾ ಇರುತ್ತೆ, ಕ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ, ಅದಾದಮೇಲೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಸೊ ಜಾಯ್ನ್ ಆಯ್ತಾ ಇರುತ್ತೆ, ಅಮೌಂಟು ತುಂಬ ಎಕ್ಸ್ಪೆಂಡ್ ಆಯ್ತಾ ಇರುತ್ತೆ ಅಮೌಂಟ್. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ಗೆ ಇಂಟ್ರೆಸ್ಟ್ ಬೀಳ್ತಾರಲ್ಲ, ನಿಮ್ಮ ಸೇವಿಂಗ್ ಅಕೌಂಟ್ಗೆ ಆ ಕ್ಯಾಶ್ ಬ್ಯಾಕ್ ಎಲ್ಲ ಅದನ್ನು ಸೇವಿಂಗ್ ಅಕೌಂಟಿಗೆ ಬಂದು ಬೀಳ್ತಾ ಇರುತ್ತೆ. ಅದರಿಂದ ನೀವು ಇದು ಮಾಡ್ಕೋಬೋದು. ಬಟ್ ಅಮೌಂಟು ಗ್ರೋತ್ ಆಯ್ತಾ ಇರುತ್ತೆ. ನೀವು ಇಟ್ಟಿರೋ 10,000 ಹಂಗೆ ಇರುತ್ತೆ. 10,000 ಅಂದರೆ 50,000 ಇಡಿ, ಹಂಗೆ ಇರುತ್ತೆ. ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಮಿನಿಮಮ್ ಯೂಸೇಜ್ ಮಾಡಿ. ಸೊ 50,000 ಇತ್ತು ನನ್ನ ಹತ್ರ, ಹಾಕಿದ್ದೀನಿ ಫಿಕ್ಸ್ಡ್ ಡೆಪಾಸಿಟ್ಗೆ, ನಾನು ಇವಾಗ ಹೋಗ್ಬಿಟ್ಟು ಒಂದು 40,000-45,000 ಒಂದು ಮೊಬೈಲ್ ತಗೊಬಿಡ್ತೀನಿ, ಸ್ವೈಪ್ ಮಾಡಿಬಿಡ್ತೀನಿ, ಆಮೇಲೆ ಒಂದು 12 ತಿಂಗಳು ಕಟ್ಕೊಂಡ್ರೆ ಆಯಿತು. ಸೊ ಈ ರೀತಿ ಎಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಸಿಬಿಲ್ ಸ್ಕೋರು ಕಡಿಮೆ ಗ್ರೋ ಆಗೋದು. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು 50,000 ಇಟ್ಟರು ನೀವು 5,000 ಯೂಸ್ ಮಾಡಿದ್ರು ಅದರಲ್ಲಿ 10% ಅಷ್ಟು ಯೂಸ್ ಮಾಡ್ತಾ ಇರೋದು ಅಂತ ಬರುತ್ತೆ. 500 ರೂಪಾಯಿ ಯೂಸ್ ಮಾಡೋದಂತೂ 1% ಯೂಸ್ ಮಾಡ್ತಾ ಇರೋದು, ನಿಮಗೆ ಅಷ್ಟು ಲಿಮಿಟ್ ಇದ್ದರೂ 1% ಯೂಸ್ ಮಾಡ್ತಾ ಇರೋದು ಅಂತ. ಅವಾಗ ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ, ಅಂದರೆ ಸಿಬಿಲ್ ಸ್ಕೋರ್ ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ. ನಾನು ಹೇಳಿದ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಬೇರೆ ಇನ್ನೇನು ಐಡಿಯಾ ಕೊಡಲಿ ಅಂದರೆ, ಸಿಂಪಲಾಗಿ ಹೇಳ್ತೀನಿ ಗೈಸ್, ನಿಮಗೆ ಇವಾಗ ಲೋನು ತುಂಬ ಅವಶ್ಯಕತೆ ಇರುತ್ತೆ. ಸಿಬಿಲ್ ಸ್ಕೋರ್ ಡ್ಯಾಮೇಜ್ ಆಗಿರುತ್ತೆ. ನೀವು ಒಂದು 50-60 ಲೋನ್ ಆ್ಯಪಲ್ಲಿ ಎನ್ಕ್ವೈರಿ ಮಾಡಿರ್ತೀರಾ, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೈ ಮಾಡಿರ್ತೀರಾ, ಆಮೇಲೆ ನನಗೆ ಎಲಿಜಿಬಲೇ ಇಲ್ವಾ ಅಂತ ನೋಡಿರ್ತೀರಾ. ಸೊ ಇದನ್ನು ನೀವೇನಾದ್ರು ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು 3 to 6 ಮಂತ್ಸ್ ಸ್ಟಾಪ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಕಾರ್ಡ್ ತಗೊಂಡು ಅದ್ರಲ್ಲಿ ಸಿಬಿಲ್ ಸ್ಕೋರ್ ಗ್ರೋ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿದ್ರೆ, ಆ ಮಂತಿಂದ ಒಂದು 3 to 6 ಮಂತ್ಸು ಕಂಟ್ರೋಲ್ ಮಾಡಿ. ಯಾಕೆ ಅಂದರೆ ನೀವು ಜಾಸ್ತಿ ರಿಸರ್ಚು ಜಾಸ್ತಿ ಅಪ್ಲೈ ಮಾಡಿದಷ್ಟು ಆಮೇಲೆ ರಿಜೆಕ್ಟ್ ಆದಷ್ಟು ಸಿಬಿಲ್ ಸ್ಕೋರ್ಗೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಬಟ್ ಅದು ಒಂದು ಫೈನಲ್ ಡೇಲಿ ನೀವು ಚೆಕ್ ಮಾಡಿದಾಗ ಲೋನ್ಗೆ ತಿರ್ಗಾ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು 3 to 6 ಮಂತ್ಸು ಈ ಥರ ರಿಸರ್ಚ್ ಮಾಡೋದು ಬಿಡಿ. ಬರೀ ನಿಮ್ಮ ಕಾರ್ಡಿಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಡೆಪಾಸಿಟ್ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಡೆಪಾಸಿಟ್ ಮಾಡಿ ಯೂಸ್ ಮಾಡಬೇಕು ಅಂತಿದ್ರೆ, ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಇದ್ದರೆ ಬೇಕಾದ್ರೆ ಸೆಂಟ್ರಲ್ಲಿ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಡೆಪಾಸಿಟ್ ಮಾಡ್ಕೋಬೋದು. ಕೆಲವೊಂದು ಕಾರ್ಡಲ್ಲಿ ಅದು ಪರ್ಮಿಷನ್ ಇದೆ. ಕೆಲವೊಂದು ಕಾರ್ಡಲ್ಲಿ ನೀವೇನು ಮಾಡಬೇಕು, ಇನ್ನೂ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇನ್ನೂ ಒಂದು ಅಕೌಂಟ್ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೋಬೇಕು. ಕೆಲವೊಂದು ಅಕೌಂಟಲ್ಲಿ ಆ ಥರ ಏನೇನೋ ತುಂಬ ಥರ ಇರುತ್ತೆ ಗೈಸ್. ನಾನು ಎಲ್ಲ ಬ್ಯಾಂಕ್ತೂ ಇನ್ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಕೆಲವೊಂದು ಬ್ಯಾಂಕು ಕೆಲವೊಂದು ಥರ ಫೀಚರ್ಸ್ ಕೊಡ್ತಿದ್ದಾರೆ, ಕೆಲವೊಂದು ಥರ ಆಫರ್ಸ್ ಕೊಡ್ತಿದ್ದಾರೆ, ಕ್ಯಾಶ್ ಬ್ಯಾಕ್ಸ್ ಕೊಡ್ತಿದ್ದಾರೆ, ಈ ಥರ ವೋಚರ್ಸ್ ಏನೇನೋ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ಕೊಂಡು
ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಯೂಸ್ ಮಾಡಿ. ಸೊ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಲಿ. ಸಿಬಿಲ್ ಸ್ಕೋರ್ ಜಾಸ್ತಿ ಆದಮೇಲೆ ನಿಮ್ಮ ಆಟ ಇದ್ದೇ ಇರುತ್ತೆ. ಮಿನಿಮಮ್ 750ಇಂದ 760 ಪ್ಲಸ್ ಆಗೋವರೆಗೂ ಕಾಯಿರಿ. ನನ್ನ ಕೇಳೋದಾದರೆ ನನ್ನ ಪ್ಲ್ಯಾನ್ ಪ್ರಕಾರ 770ಇಂದ 775 ಅಬೋ ಆಗಬೇಕು. ಅಬೋ ಆದಾಗ ಏನಂದರೆ ನೀವು ಆಮೇಲೆ ಆಟ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಓಕೆ ನಿಮ್ಗೊಂದಷ್ಟು ಲೋನ್ಗಳು ಸಿಗುತ್ತೆ, ಅದನ್ನು ಕರೆಕ್ಟ್ ಟೈಮಿಗೆ ಕಟ್ಕೊಂಡು ಹೋದಾಗ ಅದು ಜಾಸ್ತಿ ವೇರಿಯೇಷನ್ ಆಗೋಲ್ಲ. ಇವಾಗ 750 ಬರುತ್ತೆ, 750 ಬಂದಿದ ತಕ್ಷಣ ನಿಮ್ಗೆ ಲೋನ್ ಅಪ್ಲೈ ಆಗುತ್ತೆ ಅಂದಿದ ತಕ್ಷಣ 750ಗೆ ಬಂದಿದ್ದ ತಕ್ಷಣ ಲೋನ್ಗೆ ಅಪ್ಲೈ ಮಾಡ್ತೀರಾ. ಅದೇನಾರ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು, ಆ ಥರ ಇದಾಯಿತು ಅಂದರೆ ತಿರ್ಗಾ 740ಗೆ ಬರುತ್ತೆ. ತಿರ್ಗಾ ರಿಕವರಿ ಮಾಡೋಕ್ಕೆ ನೀವು ಒದ್ದಾಡಬೇಕು. ಆಮೇಲೆ ಇನ್ನೂ ಒಂದೇನು ಹೇಳ್ತೀನಿ ಅಂದರೆ ಸಿಬಿಲ್ ಸ್ಕೋರ್ನ ಹಾಳು ಮಾಡ್ಕೊಳ್ಳೋದು ತುಂಬ ಈಸಿ. ಇಫ್ ಇನ್ ಕೇಸ್ ನೀವು ಒಂದು 5 EMIನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಆರಾಮಾಗಿ ಬಂದಿರ್ತೀರ 650, 630, 650ಗೆ ಬಂದಿರ್ತೀರ. ಅದನ್ನು ರಿಕವರಿ ಮಾಡ್ಕೋಬೇಕು ಅಂದರೆ 1 ಇಯರ್ಸ್ ಟುಗೆದರ್ ಕಷ್ಟ ಬಿಡಬೇಕು ಗೈಸ್. ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನಾನು ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇದರಲ್ಲಿ. ನನ್ನ ಸಿಬಿಲ್ ಸ್ಕೋರು ಹಾಳಾಗೈತೆ ಅಂದರೆ ನಾನು ತುಂಬ ಲೋ ಆಗಿ ಹೋಗಿಲ್ಲ, 680 ಪ್ಲಸ್ ಐತೆ. ಬಟ್ ಆದ್ರೂ ಕೆಲವೊಂದು ಲೋನ್ ಆ್ಯಪಲ್ಲಿ ನನಗೆ ಲೋನ್ಗಳು ಸಿಗ್ತಾ ಇಲ್ಲ, ಒಂದಷ್ಟು ರಿಜೆಕ್ಟ್ ಆಗ್ತಿದೆ, ಕ್ರೆಡಿಟ್ ಕಾರ್ಡ್ಗಳು ಸಿಗ್ತಾ ಇಲ್ಲ, ಎಲ್ಲೂ ಎಲಿಜಿಬಲೇ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಗೈಸ್ ಸಿಂಪಲಾಗಿ. ಸೊ ರಿಕವರಿ ಮಾಡ್ಕೊಂಡು ಆಮೇಲೆ ಒಂದು 775, 780 ಹತ್ತತ್ರ ರೀಚ್ ಔಟ್ ಆದಾಗ ನೀವು ಆಮೇಲೆ ಲೋನ್ಗಳು ತಗೊಂಡು ಅವಾಗ ಒಂದು ಸ್ವಲ್ಪ ವೇರಿಯೇಷನ್ ಆದ್ರೂ ಏನಾಗುತ್ತೆ, 750ಗಿಂತ ಬಿಲೋ ಹೋಗಲ್ಲ, 750 ಅಬೋನೇ ಇರುತ್ತೆ. ನೀವು 750 ಆಗಿದ ತಕ್ಷಣವೇ ನೀವು ಆಟ ಸ್ಟಾರ್ಟ್ ಮಾಡಿಬಿಟ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಫ್ ಇನ್ ಕೇಸ್ 1 EMI 2 EMI ಕಟ್ಟೋಕ್ಕಾಗೋದಿಲ್ಲ ಗೈಸ್. ಇವಾಗ ಏನು ಗೊತ್ತಾ, ಯಾರೂ ವಾಂಟೆಡಾಗಿ ತಪ್ಪು ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇವಾಗ ಕ್ರೆಡಿಟ್ ಕಾರ್ಡ್ ತಗೋತಾರೆ, ಲೋನ್ ತಗೋತಾರೆ ಅಂದರೆ ಕಟ್ಟೋಕ್ಕಾಗುತ್ತೆ ನನ್ನ ಕೈಲಿ ಅಂತ ಶಕ್ತಿ ಇದ್ರೇ ಒಂದು ಧೈರ್ಯ ಮಾಡಿ ತಗೋತಾರೆ. ಒಂದು 2-3% ಜನ ತಗೊಂಡು ಓಡೋಗಿರೋ ಸುಮ್ಮನೆ ಫ್ರಾಡ್ ಮಾಡೋರು ಇರ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಸಂದರ್ಭಗಳು ನಿಮಗೇನೋ ಒಂದು ಎಮರ್ಜೆನ್ಸಿ ಇರುತ್ತೆ, ಕಟ್ಟೋಕ್ಕಾಗಲ್ಲ, ಅಥವಾ ಡ್ಯೂ ಡೇಟು ನಿಮಗೆ ಮರ್ತೇ ಹೋಗಿರುತ್ತೆ, ಆವಾಗ ಒಂದು 2-3 ದಿನ ಆದಮೇಲೆ ನೆನಪಾಗುತ್ತೆ. 5th ಡ್ಯೂ ಡೇಟ್ ಇರುತ್ತೆ, 5th ಮರ್ತೋಗಿರುತ್ತೆ, ನಿಮಗೇನೋ ಒಂದು ಕೆಲಸ ಮೀಟಿಂಗ್ ಅದು ಇದು ಎಕ್ಸೆಟ್ರಾ ಪರ್ಸ್ನಲ್ ಕೆಲಸಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರೆ ಮರ್ತೋಗಿರುತ್ತೆ. ಆಮೇಲೆ 6th 7th 8th ನಿಮಗೆ ನೆನಪಾಗುತ್ತೆ. ಸೊ ಅದಾದಮೇಲೆ ಅಮೌಂಟ್ ಇರಲ್ಲ, 10th ಪೇ ಮಾಡ್ತೀರಿ. ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಮಿನಿಮಲ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್. ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ನನಗೆ ಒಳ್ಳೆ ಒಂದು ಕಾರ್ಡ್ ಹೇಳಿ ಬ್ರೋ, ನನಗೆ ಸಿಬಿಲ್ ಸ್ಕೋರ್ ತುಂಬ ಕಡಿಮೆ ಇದೆ, ನೀವು ಯಾವ್ದು ರೆಫರ್ ಮಾಡ್ತೀರಾ ನಾನು ಅದನ್ನು ಯೂಸ್ ಮಾಡ್ತೀನಿ, ಅಥವಾ ಒಂದು 3-4 ಕಾರ್ಡ್ ಹೇಳಿ ನನಗೆ ಇದಾಗಂಥದ್ದು, ಸಿಬಿಲ್ ಸ್ಕೋರ್ ಇಷ್ಟಿದೆ, ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ಕಮೆಂಟ್ ಹಾಕಿ. ಇಫ್ ಇನ್ ಕೇಸ್ ಕಮೆಂಟ್ ಹಾಕೋಕ್ಕೆ ಮುಜುಗರ ಆಗುತ್ತೆ ಅಂದರೆ ನಾನು ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇನ್ಸ್ಟಾಗ್ರಾಮ್ ID ಕೂಡ ಟ್ಯಾಗ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಇನ್ಸ್ಟಾಗ್ರಾಮ್ IDಗೆ ಹೋಗಿ ಪರ್ಸ್ನಲಾಗಿ DM ಮಾಡಿ, ನಾನು 100% ನಿಮ್ಗೆ ರೀಚ್ ಔಟ್ ಆಗಿ ಟ್ರೈ ಮಾಡೇ ಮಾಡ್ತೀನಿ. ಅದೇ ಕಾರಣಕ್ಕೂ ಇಗ್ನೋರ್ ಮಾಡಲ್ಲ. ಸೊ ನಾನು ನೋಡಿದ್ರೆ ನಾನು 100% ರಿಪ್ಲೈ ಮಾಡೇ ಮಾಡ್ತೀನಿ. ಇಫ್ ಇನ್ ಕೇಸ್ ಒಂದು 2-3 ದಿನ ನೋಡೋಕ್ಕಾಗಿಲ್ಲ ಅಂದರೆ ಬಿಸ್ನೆಸ್ಸು ಒಂದು ಸ್ವಲ್ಪ ಟೆನ್ಷನ್ ಇರ್ತೀನಿ, ಅದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರಲ್ಲ. ಇಫ್ ಇನ್ ಕೇಸ್ ಏನಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿದ್ರೆ 100% ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತೀನಿ. Guys, love you, lots of love guys, take care, bye, signing off guys.